ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಚಾನಲಲ್ಲಿ ಬಂದುಬಿಟ್ಟು 0 ವ್ಯೂಸ್ದು ಸಮಸ್ಯೆ ಇರುತ್ತೆ, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಅವ್ರದ್ದು 10 ವ್ಯೂ, 50 ವ್ಯೂ, ಇಲ್ಲ ಅಂದರೆ 100 ವ್ಯೂ, ಮ್ಯಾಕ್ಸಿಮಮ್ ಅಂದರೆ 1000 ವ್ಯೂಸ್ವರೆಗೂ ಬಂದುಬಿಟ್ಟು ನಿಂತು ಹೋಗ್ಬಿಡುತ್ತೆ, ಮುಂದಕ್ಕೆ ವ್ಯೂಸ್ ಹೋಗ್ತಾ ಇರ. ಯಾಕಂದರೆ ನೀವು ತಪ್ಪು ಮಾಡ್ತಾ ಇರ್ತೀರಾ. ನಿಮ್ಮ ಚಾನಲಲ್ಲಿ ಬಂದುಬಿಟ್ಟು ನೀವೇನು ಮಾಡಿರ್ತೀರ, ಚಾನಲೆಲ್ಲ ಚೆನ್ನಾಗೇ ಕ್ರಿಯೇಟ್ ಮಾಡಿರ್ತೀರ. ಇನ್ನು ಕೆಲವೊಂದು ಏನಿರುತ್ತೆ ಕಸ್ಟಮೈಸ್ ಮಾಡಬೇಕಿದ್ರೆ ಕೆಲವೊಂದು ನೀವು ಇಗ್ನೋರ್ ಮಾಡಿಬಿಡ್ತೀರ, ಅದನ್ನು ಸರಿಯಾಗಿ ಕಸ್ಟಮೈಸ್ ಮಾಡಲ್ಲ. ನಿಮ್ಮ ಚಾನಲ್ ಏನಿದೆ ಸರಿಯಾಗಿ ಕಸ್ಟಮೈಸ್ ಮಾಡಲ್ಲ. ಕೆಲವೊಂದು ಏನು ಪಾಯಿಂಟ್ಸ್ಗಳು ಮೇನ್ ಪಾಯಿಂಟ್ಸ್ಗಳು ಏನಿರ್ತವೆ ಅದನ್ನು ನೀವು ಇಗ್ನೋರ್ ಮಾಡ್ತಾ ಇರ್ತೀರ. ಈ ರೀಸನಿಂದ ಏನಾಗ್ತಾ ಇರುತ್ತೆ, ನಿಮ್ಮ ಚಾನಲಲ್ಲಿ 0 ವ್ಯೂಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಶಾರ್ಟ್ ಚಾನಲ್ ಅವ್ರಿಗೆ ನಾನು ಹೇಳ್ತಾ ಇರೋದು ಮೇನ್ಲಿ 0 ವ್ಯೂಸ್ ಸಮಸ್ಯೆ ಬರ್ತಾ ಇರುತ್ತೆ. ಇಲ್ಲಾಂದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 1000 ವ್ಯೂಸ್ ಹೋಗಿ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಮುಂದಕ್ಕೆ ನಿಮ್ಮದು ವ್ಯೂಸು ಹೋಗಲ್ಲ, ಇಂಪ್ರೆಷನ್ ಹೋಗಲ್ಲ, ಅಲ್ಲೇ ಸ್ಟಾಪ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮೇನ್ ಪಾಯಿಂಟಲ್ಲಿ ನಾವು ಏನು ಮಾಡಬೇಕು, ಮೇಯ್ನಾಗಿ ನಾವು ಯಾವ ಥರ ಕಸ್ಟಮೈಸ್ ಮಾಡಬೇಕು, ಇದನ್ನೆಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಗೈಸ್. ಸೊ ಡೀಟೇಲ್ಸಾಗಿ ನೋಡಿ ವಿಡಿಯೋ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನೀವು ಮೇಯ್ನಾಗಿ ಏನು ಹೇಳ್ತಾ ಇದ್ದೀನಿ, ಪಾಯಿಂಟ್ಸ್ಗಳು ನಾನು ಏನು ಹೇಳ್ತೀನಿ, ನಿಮ್ಮ ಚಾನಲಲ್ಲಿ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಒಂದು ಸ್ವಲ್ಪ ಕಸ್ಟಮೈಸ್ ಮಾಡಬೇಕು. ಚಾನಲ್ನ ಕಸ್ಟಮೈಸ್ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡಿ, ಇನ್ನೂ ಒಂದು 3-4 ಟಿಪ್ ಕೊಡ್ತೀನಿ. ಅದು ನಾನು ನಿಮಗೆ ಟಿಪ್ ಕೊಡ್ತಾ ಇಲ್ಲ, ಯೂಟ್ಯೂಬೇ ಕೊಟ್ಟಿದೆ ನಿಮಗೆ ಟಿಪ್. ಅದು ಯಾವ ಟಿಪ್ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನಮಗೆ ಏನು ಮಾಡಬೇಕು, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಟೈಪ್ ಮಾಡಿ studio.youtube.com ಅಂತ ಸ್ಪೇಸ್ ಕೊಡಬೇಡಿ, ಸಿಂಪಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಾದಮೇಲೆ ನಿಮ್ಮದು YT ಸ್ಟುಡಿಯೋ ಏನಿದೆ ಅದು ಡೆಸ್ಕ್ ಟಾಪ್ ಸೈಟಲ್ಲಿ ಓಪನ್ ಆಗಿ ಬಂದುಬಿಡುತ್ತೆ. ಓಕೆನಾ, ಈ ಥರ. ಸೊ ಬೈ ಚಾನ್ಸ್ ನಿಮ್ಮದು ಈ ಚಾನಲ್ ಇಲ್ಲ ಬೇರೆ ಚಾನಲ್ ಇದೆ ಅಂದರೆ, ಈ ಚಾನಲ್ ಇಲ್ಲ ಬೇರೆ ಚಾನಲ್ ಇನ್ನೊಂದಿದೆ ಅಂದರೆ ಸಿಂಪಲ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸ್ವಿಚ್ ಚಾನಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಸ್ವಿಚ್ ಮಾಡಿಕೊಂಡು ನೀವು ಆ ಚಾನೆಲ್ನ ಓಪನ್ನ ಮಾಡ್ಕೋಬೋದು. ಓಕೆನಾ, ಸೊ ಫಸ್ಟು ಬಂದುಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೊಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು, ಇಲ್ಲಿ ಚಾನೆಲ್ ಕಸ್ಟಮೈಸ್ ಮಾಡೋ ಆಪ್ಷನ್ನು ಇಲ್ಲಿ ಏನೋ ಒಂಥರ ಮ್ಯಾಜಿಕ್ ಥರ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗಾಯ್ಸ್ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು, ಇಲ್ಲಿ ಬಂದುಬಿಟ್ಟು ನಿಮ್ಮದು ಚಾನೆಲ್ದು ಬ್ಯಾನರ್ ಹಾಕೋ ಆಪ್ಷನ್ನು, ಇದು ಬಂದುಬಿಟ್ಟು ಲೋಗೋ ಆಪ್ಷನ್ನು, ಅದಾದಮೇಲೆ ಇದು ನೇಮು, ಹ್ಯಾಂಡಲ್ ನೇಮು, ಅದಾದಮೇಲೆ ಡಿಸ್ಕ್ರಿಪ್ಷನು. ಸೊ ನಮಗೆ ಮೇಯ್ನಾಗಿ ಮಾಡಬೇಕಾಗಿರೋ ಕೆಲಸ ಏನು, ಡಿಸ್ಕ್ರಿಪ್ಷನಲ್ಲಿ. ಓಕೆನಾ, ಸೊ ಇಲ್ಲಿ ನಾನು ನಿಮಗೆ ಶಾರ್ಟ್ ಚಾನಲ್ ಅವ್ರಿಗೆ ಹೇಳ್ತಾ ಇರೋದು, ನೀವು ಮೇಯ್ನಾಗಿ ಏನು ಮಾಡಬೇಕಂತ ನೋಡ್ಕೊಳ್ಳಿ. ಓಕೆನಾ, ಸೊ ಸಿಂಪಲಿ ನಾವು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮೇಯ್ನಾಗಿ ಇಲ್ಲಿ ನಿಮಗೆ ಕೀವರ್ಡ್ಸ್ನ ಹಾಕಬೇಕು. ಕೀವರ್ಡ್ಸ್ ಅಂದರೆ ಲೈಕ್ ಹ್ಯಾಶ್ಟ್ಯಾಗ್ಸ್ಗಳು. ಓಕೆನಾ, ಮೇಯ್ನಾಗಿ ಯಾವುದು ಜಾಸ್ತಿ ಯೂಸ್ ಆಗುತ್ತೆ ಆ 5 ಹ್ಯಾಶ್ಟ್ಯಾಗ್ಸ್ ಏನಿದೆ ಅದನ್ನು ಹಾಕಬೇಕು. ಫಸ್ಟ್ನೇ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು #ಶಾರ್ಟ್ಸ್ ಅಂತ ಹಾಕಿ. ಓಕೆನಾ, #ಶಾರ್ಟ್ ವಿಡಿಯೋ ಅಂತ ಹಾಕಿ. ಇನ್ನೊಂದು 2ನೇ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಕೆಳಗೆ ಹಾಕಿ. ಓಕೆನಾ, ಒಂದು ಇಲ್ಲಿ ಹಾಕಿದ್ದೀರಾ ಅಂದಮೇಲೆ ಇನ್ನೊಂದು ಬಂದುಬಿಟ್ಟು ಕೆಳಗೆ ಹಾಕಬೇಕು. ಮತ್ತು ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ಫೀಡ್ ಅಂತ ಹಾಕಿ. ಓಕೆನಾ, 2ನೇ ಹ್ಯಾಶ್ಟ್ಯಾಗ್ ಇದು. 2ನೇ ಹ್ಯಾಶ್ಟ್ಯಾಗ್ ಆ್ಯಡ್ ಆದಮೇಲೆ 3ನೇ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಶಾರ್ಟ್ ವಿಡಿಯೋ ಆಲ್ರೆಡಿ ಹಾಕಿದ್ದೀವಿ, ಶಾರ್ಟ್ ಫೀಡು, ಆಮೇಲೆ ಶಾರ್ಟ್ಸದು. ಓಕೆನಾ, ಅದಾದಮೇಲೆ 4ನೇ ಹ್ಯಾಶ್ಟ್ಯಾಗು ವೈರಲ್. ಓಕೆನಾ, ಶಾರ್ಟ್ ವೈರಲ್ ಅಂತ ಹಾಕೋಣ. ಓಕೆನಾ, ಶಾರ್ಟ್ ವಿಡಿಯೋ ಹಾಕಾಯಿತು, ಶಾರ್ಟ್ ವೈರಲ್, ಶಾರ್ಟ್ ಫೀಡು. ಇನ್ನೊಂದು ಹ್ಯಾಶ್ಟ್ಯಾಗ್ ನಿಮ್ಗೆ ಇಲ್ಲಿ ಹಾಕಬೇಕು. ಇನ್ನೊಂದು ಹ್ಯಾಶ್ಟ್ಯಾಗ್ ಹಾಕಬೇಕಾದ ಯಾವುದಂದರೆ ಶಾರ್ಟ್ ಅಂತ ಟೈಪ್ ಮಾಡಿ ಬಂದುಬಿಡುತ್ತೆ ನಿಮಗಿಲ್ಲಿ. ಶಾರ್ಟ್ ವಿಡಿಯೋ, ಶಾರ್ಟ್ ಫೀಡು, ಶಾರ್ಟ್ಸು, ಶಾರ್ಟ್ ವೈರಲ್ಲು, ಮತ್ತು ಇನ್ನೊಂದು ಶಾರ್ಟ್ ವಿಡಿಯೋಸ್. ಓಕೆನಾ, ಸೊ ಶಾರ್ಟ್ ಯೂಟ್ಯೂಬ್ ಅಂತಲೂ ಹಾಕ್ಬೋದು, ಇಲ್ಲ ಶಾರ್ಟ್ ವಿಡಿಯೋಸ್ ಅಂತ ಇದೆ, ವಿಡಿಯೋ ಅಂತ ಇದೆ. ಸೊ ನಮಗೆ ಶಾರ್ಟ್ ಯೂಟ್ಯೂಬ್ ಬೇಡ, ಶಾರ್ಟ್ ವಿಡಿಯೋ ಒಂದು ಹಾಕಿದ್ದೀವಿ, ಶಾರ್ಟ್ ವಿಡಿಯೋಸ್ ಒಂದು. ಈ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಈ ಸೇಮ್ ಹ್ಯಾಶ್ಟ್ಯಾಗ್ ಏನಿದ್ದಾವೆ ಇದು ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಓಕೆನಾ, ಈ 5 ಹ್ಯಾಶ್ಟ್ಯಾಗ್ಸ್ಗಳು ಏನಿದೆ ಇದನ್ನು ನೀವು ಬಂದುಬಿಟ್ಟು ಮೇಯ್ನಾಗಿ ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಹಾಕಬೇಕು. ಯಾರೆಲ್ಲ ಶಾರ್ಟ್ ವಿಡಿಯೋ ಮಾಡ್ತೀರಾ ಅವರು ಯಾವುದರಲ್ಲಿ, ಚಾನಲ್ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ, ಸೊ ಇದನ್ನು ಹಾಕಿಬಿಟ್ಟು ಸಿಂಪಲಾಗಿ ನೀವು ಏನು ಮಾಡಬೇಕು, ಇದನ್ನು ಸೇವ್ ಮಾಡಬೇಕು. ಸಿಂಪಲಾಗಿ ನಾವು 5 ಹ್ಯಾಶ್ಟ್ಯಾಗ್ನ ಹಾಕಿದ್ವಾ, 5 ಹ್ಯಾಶ್ಟ್ಯಾಗ್ನ ಹಾಕಿಬಿಟ್ಟು ಸಿಂಪಲ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ ಅಂದರೆ
ಪಬ್ಲಿಷ್ ಆಪ್ಷನ್ನು, ಈ ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಿಮ್ಮ ಚಾನಲಿಗೆ ಆ್ಯಡ್ ಆಗಿಬಿಡುತ್ತೆ. ಸಿಂಪಲಿ ನಾನು ಒಂದ್ಸಲ ಆ್ಯಡ್ ಮಾಡಿಬಿಟ್ಟೆ ತೋರಿಸ್ಬಿಡ್ತೀನಿ. ಸಿಂಪಲಿ ನಾನು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆದಮೇಲೆ ಈಗ ನಮ್ಮದು ಇದು ಏನಾಗಿರುತ್ತೆ, ಸೇವ್ ಆಗಿರುತ್ತೆ. ಓಕೆನಾ, ಒಂದ್ಸಲ ನಾನು ನಿಮಗೆ ನೋಡಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಯೂಟ್ಯೂಬ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದಮೇಲೆ ಯೂಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಂದು ಡಿಸ್ಕ್ರಿಪ್ಷನ್ ಏನಿದೆ ಓಪನ್ನ ಮಾಡ್ಕೊತೀನಿ. ಸೊ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದಾಗ ನೋಡಿ ನಮ್ಮದು ಹ್ಯಾಶ್ಟ್ಯಾಗ್ ನಾವು ಏನಾಯ್ತು ಹ್ಯಾಶ್ಟ್ಯಾಗ್ಸ್ ಹಾಕಿದ್ದೀವಿ ಅದು ಬಂದುಬಿಟ್ಟು ಇಲ್ಲಿ ಬಂದಿದೆ. ಸೊ ಇದು ಮೇಯ್ನಾಗಿ ನೀವು ಹಾಕಿ ಆಗ ಯೂಟ್ಯೂಬ್ಗೆ ಒಂದು ಮೆಸೇಜ್ ಹೋಗುತ್ತೆ, ನೀವು ಬಂದುಬಿಟ್ಟು ಯಾವ ಇದರಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ, ಶಾರ್ಟ್ ವಿಡಿಯೋದೆಲ್ಲ ಏನು ಅಂತ ಒಂದು ಮೆಸೇಜ್ ಹೋಗ್ಬಿಡುತ್ತೆ ಯೂಟ್ಯೂಬ್ಗೆ. ಓಕೆನಾ, ಸೊ ಇದು ಆದಮೇಲೆ ಸೊ ಮೇಯ್ನಾಗಿ ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು ನಮಗೆ. ಓಕೆನಾ, ಇದೆಲ್ಲ ಆದಮೇಲೆ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕೆಳಗಡೆ. ಓಕೆನಾ, ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಮೇಯ್ನಾಗಿ ಕೆಲಸ ಮಾಡಬೇಕಾಗಿರೋದು ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ತುಂಬ ಜನದ್ದು ಬಂದುಬಿಟ್ಟು ಕ್ಯಾಟಗರಿ ಬಂದುಬಿಟ್ಟು ನನ್ನಲ್ಲಿರುತ್ತೆ. ಓಕೆನಾ, ಸೊ ನೀವು ಸೆಲೆಕ್ಟ್ ಮಾಡಿದರೆ ಆ ಕ್ಯಾಟಗರಿ ಇರುತ್ತೆ. ಬೈ ಚಾನ್ಸ್ ನೀವು ಮಾಡಿಲ್ಲ ಅಂದರೆ ನನ್ನಲ್ಲೇ ಅದು ಇರುತ್ತೆ. ಸೊ ನಿಮ್ಮದು ಯಾವ ಕ್ಯಾಟಗರಿ ಅದು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಮೇಯ್ನಾಗಿ ನೀವು ನಿಮ್ಮದು ವೀಡಿಯೋದು ಟಾಪಿಕ್ ಏನು, ಯಾವ ಕ್ಯಾಟಗರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತ. ಬೈ ಚಾನ್ಸ್ ನೀವು ಇದು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಎಲ್ಲೆಲ್ಲೋ ನಿಮ್ಮದು ಇಂಪ್ರೆಷನ್ ಕಳಿಸುತ್ತೆ ಇಂಟ್ರೆಸ್ಟ್ ಇಲ್ದಿರೋ ಆ್ಯಡನ್ಸ್ ಹತ್ರ. ಸೊ ಆಗ ಬಂದುಬಿಟ್ಟು ಏನಾಗುತ್ತೆ, ನಿಮ್ಮದು ವ್ಯೂಸ್ ಬಂದುಬಿಟ್ಟು ಡೌನ್ ಪ್ರಾಬ್ಲಮ್ ನಡೆಯುತ್ತೆ. ಏನಾದರೂ ನೀವು ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿದರೆ ಆಗ ಯೂಟ್ಯೂಬ್ಗೊಂದು ಮೆಸೇಜ್ ಹೋಗುತ್ತೆ, ಹಾಂ ನೀವು ಈ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಾವು ಆ ಆಡಿಯನ್ಸ್ ಹತ್ರ ವಿಡಿಯೋದು ಇಂಪ್ರೆಷನ್ ಏನಿರುತ್ತೆ ಕಳಿಸ್ಬೇಕಂತ. ಓಕೆನಾ, ಸೊ ಇದು ಆದಮೇಲೆ ಮೇಯ್ನಾಗಿ ನಮಗೆ ಮಾಡಬೇಕಾಗಿರೋದು ಇಲ್ಲಿ ವಿಡಿಯೋ ಲ್ಯಾಂಗ್ವೇಜು. ನೀವು ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಏನಿದೆ ಅದನ್ನು ನೀವು ಹಾಕಬೇಕು. ಸೊ ವಿಡಿಯೋ ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಟಲ್ ಲ್ಯಾಂಗ್ವೇಜ್ ಬೇಕಿದ್ದರೆ ನೀವು ಯಾವುದಾದ್ರೂ ಇಟ್ಕೋಬೋದು. ಟೈಟಲ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಯಾವುದಾದ್ರೂ ಅಂದರೆ ಲೈಕ್ ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇಲ್ಲಿ ಕನ್ನಡನೂ ಬೇಕಿದ್ದರೆ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಅಕಾರ್ಡಿಂಗ್ ನೀವು ಯಾವುದು ಬಂದುಬಿಟ್ಟು ಇಡ್ತೀರಾ ಅದು. ಓಕೆನಾ, ಸೊ ಸಿಂಪಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗಿಬಿಡುತ್ತೆ. ಸೊ ಇಷ್ಟು ಕೆಲಸ ಬಂದುಬಿಟ್ಟು ನೀವು ಮೇಯ್ನಾಗಿ ಮಾಡಬೇಕು. ಓಕೆನಾ, ನೀವು ಯಾವುದು ಮಾಡಿದರೂ ಮಾಡಿಲ್ಲ ಅಂದರೂ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಸೊ ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ನಿಮ್ಮದು ಕ್ಯಾಟಗಿರಿ ಮತ್ತು ಇನ್ನೊಂದು ನಿಮ್ಮ ವಿಡಿಯೋ ಲ್ಯಾಂಗ್ವೇಜು. ಸೊ ನಿಮ್ಮ ವಿಡಿಯೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಆ ಆಡಿಯನ್ಸ್ ಹತ್ರ ಬಂದುಬಿಟ್ಟು ಜಾಸ್ತಿ ಇಂಪ್ರೆಷನ್ಸ್ ಹೋಗುತ್ತೆ, ಆಗ ನಿಮ್ಮದು ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ, ಸೊ ಇಷ್ಟು ಮೇನ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಕೆಲಸ ಮಾಡಾದ್ಮೇಲೆ ಸಿಂಪಲಿ ನಾವು ಬ್ಯಾಕ್ ಬರೋಣ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಯೂಟ್ಯೂಬೇ ಬಂದುಬಿಟ್ಟು ಟಿಪ್ ಕೊಟ್ಟಿದೆ, ಅದು ಯಾವ ಟಿಪ್ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ, ಎಕ್ಸ್ಪ್ಲೈನ್ನ ಮಾಡಿಬಿಡ್ತೀನಿ. ಸಿಂಪಲಿ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಇಂಡಿಯಾದು ಅಫಿಷಿಯಲ್ ಪೇಜು. ಓಕೆನಾ, ಸೊ ಇಲ್ಲಿ ನೋಡಿ ಬಂದುಬಿಟ್ಟು ಹಿಂದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಾನು ಕನ್ನಡದಲ್ಲಿ ನಿಮಗೆ ಹೇಳಿಬಿಡ್ತೀನಿ. ಇಲ್ಲಿ ಕ್ರಿಯೇಟರ್ ಟಿಪ್ ಅಂತ ಹಾಕಿದ್ದಾರೆ. ಅದಾದಮೇಲೆ ಶಾರ್ಟ್ ಪರ್ ವ್ಯೂಸ್ और ಎಂಗೇಜ್ಮೆಂಟ್ बढ़ाने के लिए 5 ಅಲ್ಟಿಮೇಟ್ ಟಿಪ್ಸು. ಓಕೆನಾ, ಶಾರ್ಟಲ್ಲಿ ವ್ಯೂಸ್ ಮತ್ತು ಎಂಗೇಜ್ಮೆಂಟ್ ಜಾಸ್ತಿ ಮಾಡೋಕ್ಕೆ 5 ಅಲ್ಟಿಮೇಟ್ ಟಿಪ್ಸ್ ಕೊಟ್ಟಿದ್ದೀವಿ ನಾವಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಮೊದಲನೇ ಟಿಪ್ ಬಂದುಬಿಟ್ಟು ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು, ಫಸ್ಟ್ನೇದು ಯೂಸ್ ವಿಜುವಲ್ ಹುಕ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, एक स्ट्रॉन्ग विजुअल हुक से पहले 3 सेकेंड में ही अपना व्यूवर्स का अटेंशन ग्रैब करे. ಅಂದರೆ 3 ಸೆಕೆಂಡದು ನಿಮ್ಮ ವಿಡಿಯೋದು ಶಾರ್ಟ್ ವಿಡಿಯೋದು 3 ಸೆಕೆಂಡ್ ಏನಿರುತ್ತೆ ಅದು ಬಂದುಬಿಟ್ಟು ನೀವು ಎಂಗೇಜಿಂಗ್ ಮಾಡಬೇಕು. ಏನಾದರೂ ಈ ಥರ ಮಾಡಬೇಕು, ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ವಿಡಿಯೋದಲ್ಲಿ ನಿಲ್ಲಬೇಕು. ಫುಲ್ ವಿಡಿಯೋದಲ್ಲಿ ಆ ಸ್ಟಾರ್ಟಿಂಗ್ 3 ಸೆಕೆಂಡ್ ಏನಾದರೂ ನಿಂತು ಬಿಟ್ಟರೆ ನಿಮ್ಮ ವಿಡಿಯೋದಲ್ಲಿ ಆಡಿಯನ್ಸು, ನಿಮ್ಮ ವಿಡಿಯೋ ಬಂದುಬಿಟ್ಟು ಜಾಸ್ತಿ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಮುಂದೆ ಇಂಪ್ರೆಷನ್ಸ್ ಯೂಟ್ಯೂಬ್ ಬಂದುಬಿಟ್ಟು ಕಳಿಸುತ್ತೆ. ಅದನ್ನೇ ನಾವು ಹೇಳೋದಲ್ಲಿ ಸ್ಟಾರ್ಟಿಂಗು ವಿಜುವಲ್ ಹುಕ್ ಕ್ರಿಯೇಟ್ ಮಾಡೋದು. ಓಕೆನಾ, ಸ್ಟಾರ್ಟಿಂಗ್ ಬಂದುಬಿಟ್ಟು ಹುಕ್ ಏನಿರುತ್ತೆ ಅದನ್ನು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲೂ ಕೂಡ ಇವ್ರು ಬಂದುಬಿಟ್ಟು 2 ಫೋನ್ ಬಂದುಬಿಟ್ಟು ಹಾಕ್ಬಿಟ್ಟು ಇಲ್ಲಿ ಈ ಥರ ಮಾಡ್ತಿದ್ದಾರೆ. ಸೊ ಆಡಿಯನ್ಸ್ ಥಿಂಕ್ ಮಾಡ್ತಾ ಇರಬೇಕು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ. ಸೊ ಅಲ್ಲಿ ಥಿಂಕ್ ಮಾಡಿಬಿಟ್ಟು ಆ ವಿಡಿಯೋನ ಫುಲ್ ವಿಡಿಯೋ ಆಗಿ ನೋಡ್ತಾರಾ. ಸೊ ಇದನ್ನೇ ನಾವು ಹೇಳೋದು ಸ್ಟಾರ್ಟಿಂಗಲ್ಲಿ ಹುಕ್ ಕ್ರಿಯೇಟ್ ಮಾಡೋದು. ಓಕೆನಾ, ಸೊ ಇದು 2ನೇದು ಬಂದುಬಿಟ್ಟು
ಏನಿದೆ ಅಂದರೆ ಯೂಸ್ ಟ್ರೆಂಡಿಂಗ್ ಆಡಿಯೋಸು. ಸೊ ಯೂಟ್ಯೂಬೇ ಹೇಳಿದೆ ಟ್ರೆಂಡಿಂಗ್ ಆಡಿಯೋಸ್ ಏನಿದೆ ಅದನ್ನು ನಾವು ಯೂಸ್ ಮಾಡಬೇಕು ಅಂತ. ಓಕೆನಾ, ತುಂಬ ಜನ ಟ್ರೆಂಡಿಂಗ್ ಆಡಿಯೋ ಯೂಸ್ ಮಾಡಲ್ಲ, ಅವ್ರ ಮನಸ್ಸಿಗೆ ಬಂದಿದ್ದ ಆಡಿಯೋನ ಹಾಕ್ತೀರಾ, ಅವ್ರಿಗೆ ಇಷ್ಟ ಬಂದಿದ್ದ ಆಡಿಯೋನ ಹಾಕ್ತೀರಾ. ಸೊ ಇಲ್ಲಿ ಟ್ರೆಂಡಿಂಗ್ ಆಡಿಯೋ ಯೂಸ್ ಮಾಡೋದ್ರಿಂದನೂ ನಿಮ್ಮದು ವಿಡಿಯೋ ಏನಾಗುತ್ತೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಟ್ರೆಂಡಿಂಗೇ ಅಲ್ವಾ ಗೈಸ್, ಸೊ ಟ್ರೆಂಡಿಂಗ್ ವಿಡಿಯೋ ಏನಿದೆ, ಟ್ರೆಂಡಿಂಗ್ ವಿಡಿಯೋ ಅಲ್ಲ, ಟ್ರೆಂಡಿಂಗ್ ಸಾಂಗ್ ಏನಿದೆ ಅದನ್ನು ಯೂಸ್ ಮಾಡಿ. ಓಕೆನಾ. ಸೊ ಅದಾದಮೇಲೆ ಮೂರನೇ ಟಿಪ್ ಬಂದುಬಿಟ್ಟು ಯೂಟ್ಯೂಬ್ ಕೊಟ್ಟಿರೋದು ಇಲ್ಲಿ ಟ್ರೈ ಫನ್ನಿ ಎಡಿಟ್ಸ್ ಅಂತ ಇದೆ. ಸೊ ನೀವು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಎಲ್ಲ ಕೊಡ್ಬೋದು, ಬೇರೆ ಬೇರೆ ಆಂಗಲಲ್ಲಿ ಶೂಟ್ ಮಾಡಿಕೊಂಡು ಇಲ್ಲಿ ಕ್ವಿಕ್ ಕಟ್, ಝೂಮ್ ಇನ್ ಮತ್ತು ಸ್ಮೂತ್ ಅಂತ ಇದೆ. ಅದಾದಮೇಲೆ ಟ್ರಾನ್ಸಾಕ್ಷನ್ ಇದೆಲ್ಲ ಏನಿದೆ ಇದನ್ನೆಲ್ಲ ಯೂಸ್ ಮಾಡಿ, ಒಂದು ಸ್ವಲ್ಪ ಎಡಿಟಿಂಗ್ ಕಲ್ತ್ಕೊಳ್ಳಿ. ಸೊ ಇವ್ರು ಯಾವ ಥರ ಟ್ರಾನ್ಸಾಕ್ಷನ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಆ ಥರ ಮಾಡಿ. ಏನಾಗುತ್ತೆ ಇನ್ನೂ ಜಾಸ್ತಿ ವ್ಯೂಸು ಬರುತ್ತೆ, ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನಾಲ್ಕನೇದು ಟಿಪ್ ಬಂದುಬಿಟ್ಟು ಏನಂದರೆ ಆ್ಯಡ್ ಎ ಸ್ಟ್ರಾಂಗ್ ಸಿ ಟಿ ಎ ಅಂದರೆ ಏನು, ಕಾಲ್ ಟು ಆ್ಯಕ್ಷನು. ಕಾಲ್ ಟು ಆ್ಯಕ್ಷನ್ ಅಂದರೆ ಲೈಕ್ ಈಗ ಬಂದುಬಿಟ್ಟು ಏನಂದರೆ ಈಗ ನಾವು ಏನಾದರೂ ಈಗ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಸ್ಕ್ರೀನಲ್ಲಿ ಬಂದುಬಿಟ್ಟು ಸಬ್ಸ್ಕ್ರೈಬ್ ಬಟನ್ ತೋರಿಸ್ತೀವಿ, ಇಲ್ಲ ನಾವು ಏನಾದರೂ ಒಂದು ಸ್ಕ್ರೀನಲ್ಲಿ ನಾವು ಮಾತಾಡಬೇಕಿದ್ರೆ ಆ ಸ್ಕ್ರೀನಲ್ಲಿ ತೋರಿಸ್ತೀವಲ್ಲ ಅದನ್ನು ಬಂದುಬಿಟ್ಟು ಹೇಳೋದು ಏನಂತ ಕಾಲ್ ಟು ಆ್ಯಕ್ಷನ್. ಸೊ ನೀವು ಏನಾದರೂ ಒಂದು ನಡೀತಾ ಇದ್ದರೆ ಅಲ್ಲಿ ನೀವು ಸ್ಕ್ರೀನಲ್ಲಿ ಅದನ್ನು ಹಾಕೋದು ಮರಿಬೇಡಿ, ಅದನ್ನೇ ಹೇಳೋದು ನಾವು ಕಾಲ್ ಟು ಆ್ಯಕ್ಷನ್ ಅಂತ. ಸೊ ಇದು ಬಂದುಬಿಟ್ಟು ಮಾಡೋದ್ರಿಂದ ಏನಾಗುತ್ತೆ ಆಗನೂ ನಿಮಗೆ ಜಾಸ್ತಿ ವಿಡಿಯೋಗೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ನಮ್ಮದು ಐದನೇದು ಟಿಪ್ ಬಂದುಬಿಟ್ಟು ಏನಂದರೆ ಯೂಸ್ ಇಂಟ್ರ್ಯಾಕ್ಟಿವ್ ಪೋಲ್ ಆರ್ ಸ್ಟಿಕ್ಕರ್ಸ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ಏನಂದರೆ ಪೋಲ್ನ ಯೂಸ್ ಮಾಡಬೇಕು. ನೀವು ಯಾವುದಾದ್ರೂ ಒಂದು ವೀಡಿಯೋ ಮಾಡ್ತಾಯಿದ್ದೀರಾ, ಶಾರ್ಟ್ ವೀಡಿಯೋ, ಅಲ್ಲಿ ಪೋಲ್ನ ಯೂಸ್ ಮಾಡಿ. ಆಗ ಆಡಿಯನ್ಸ್ ಏನಾದರೂ ಮಾಡ್ತಾರೆ, ಲೈಕ್ ಯಾವುದಾದ್ರೂ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಏನಾದರೂ ಒಂದು ಕ್ಲಿಕ್ ಮಾಡಿ ಬಿಟ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ ನಿಮ್ಮದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮದು ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋದಲ್ಲಿ ಏನೇ ಆಡಿಯನ್ಸ್ ಬಂದುಬಿಟ್ಟು ಏನೇ ಕಿತಾಪತಿ ಮಾಡಿದರು, ಲೈಕು ಡಿಸ್ಲೈಕು ಇಲ್ಲ ಪೋಲಿಗೆ ಸೆಲೆಕ್ಟ್ ಮಾಡೋದಾಗಲಿ, ಇದೆಲ್ಲ ಏನಾದರೂ ಮಾಡಿದ್ರೂ ಇದರಲ್ಲಿ ಏನಾಗುತ್ತೆ ನಿಮ್ಮದು ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಿಮ್ದು ಏನಾಗುತ್ತೆ ವ್ಯೂಸು ಕೂಡ ಜಾಸ್ತಿ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಮ್ಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.